ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಖುಷಿ ಕಿಚನ್ ಚಾನೆಲ್. ಇವತ್ತು ನಾನು ಟೊಮೊಟೊ ಬಾಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರ್ತಕ್ಕಂಥ, ದೊಡ್ಡವರಿಂದ ಚಿಕ್ಕವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತ ಒಂದು ರೆಸಿಪಿ ಇದು. ಬನ್ನಿ ವೀಕ್ಷಕರೇ, ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ವೀಕ್ಷಕರೇ, ನಾವು ಇಲ್ಲಿ 1.5 ಲೋಟ ಅಕ್ಕಿನ ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ವಿ. ಇದಾದ ನಂತರ 2 ಈರುಳ್ಳಿನ ಈ ರೀತಿ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ವಿ. ಹಾಗೆ 5 ರಿಂದ 6 ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ ನೀವು ತಗೋಬೇಕಾಗತ್ತೆ. ಹಾಗೆ 3 ಟೊಮೊಟೊನ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಇದಾದ ನಂತರ 3 ಏಲಕ್ಕಿ, 2 ಪಲಾವ್ ಎಲೆ, 2 ಇಂಚ್ ಚಕ್ಕೆ, 6 ಲವಂಗ, 3 ರಿಂದ 4 ಮರಾಠಿ ಮೊಗ್ಗು, ಹಾಗೆ ಸ್ಟಾರವನ್ನ ತಗೊಂಡಿದೀವಿ. ಇದ್ರ ಜೊತೆಗೆ ನಮ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ. ಹಾಗೆ 7 ಟೇಬಲ್ ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗತ್ತೆ. ಬನ್ನಿ ವೀಕ್ಷಕರೇ, ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ವೀಕ್ಷಕರೇ, ಒಂದು ಕುಕ್ಕರ್ ತಗೊಂಡು 3 ಟೇಬಲ್ ಸ್ಪೂನ್ ಎಣ್ಣೆನ ಇದಕ್ಕೆ ಹಾಕೋಬೇಕಾಗತ್ತೆ. ಇದಾದ ನಂತರ ನಾವು ತಗೊಂಡಿರ್ತಕ್ಕಂಥ ಗರಂ ಮಸಾಲವನ್ನ ಇದಕ್ಕೆ ಹಾಕೊಂಡು 30 ಸೆಕೆಂಡ್ಗಳ ಕಾಲ ಇದನ್ನ ನಾವು ಹುರ್ಕೋಬೇಕಾಗತ್ತೆ. ಇದಾದ ನಂತರ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ನಾವು ಹುರ್ಕೋಬೇಕಾಗತ್ತೆ. ಈ ರೀತಿ ಹುರ್ಕೊಂಡಾದ್ಮೇಲೆ ನಾವು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಸ್ಮೆಲ್ ಹೋಗಿದೆ. ಈಗ ಇದಕ್ಕೆ ನಾವು ಟೊಮೊಟೊನ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಾವು ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾವು 1/2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ 1/2 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವೇನು 1 ಲೋಟ ಅಕ್ಕಿ ತಗೊಳ್ಳಿಲ್ವ, ಅದಕ್ಕೆ ನಾವು ಇಲ್ಲಿ 2.5 ಲೋಟ ನೀರನ್ನ ಹಾಕೋತಾ ಇದೀವಿ. 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಿದ್ರೆ ತೊಪ್ಪೆ ಆಗ್ಬಿಡುತ್ತೆ. ಅದರಿಂದ ನಾವು 1/4 ಲೋಟ ಕಮ್ಮಿ ಹಾಕೊಂಡ್ರೆ ಅನ್ನ ಉಳಿಯೋಕೆ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಆದ ನಂತರ ಇದನ್ನ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈ ರೀತಿ ಒಳ್ಳೆ ಕುದಿ ಬಂದ ಮೇಲೆ ಇದಕ್ಕೆ ನಾವು ತಗೊಂಡಿರ್ತಕ್ಕಂಥ ಅಕ್ಕಿಯನ್ನು ಹಾಕೊಂಡು ಹಾಗೆ ಸ್ವಲ್ಪ ನಿಂಬೆ ರಸನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಂಬೆ ರಸ ಹಾಕಿದ್ರೆ ಅನ್ನ ಫುಲ್ ಹುಡಿಯಾಗಿ ಬರುತ್ತೆ. ನೋಡಿ, ಈಗ ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಬಡಿಸ್ಕೋಬೇಕಾಗತ್ತೆ. ನೋಡಿ, 2 ವಿಷಲ್ ಆಗಿದೆ. ನೋಡಿ ವೀಕ್ಷಕರೇ, ಟೊಮೊಟೊ ಬಾತ್ ತುಂಬಾ ಅದ್ಭುತವಾಗಿ ಬಂದಿದೆ. ಎಷ್ಟು ಹುಡಿಯಾಗಿ ನೀಟಾಗಿ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಇದನ್ನ ಒಮ್ಮೆ ಟ್ರೈ ಮಾಡಿ ಇದನ್ನ ರುಚಿನ ಅನುಭವಿಸಿ. ಹಾಗೆ ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.